ಲಾಸ್ಟ್ ವಿಡಿಯೋದಲ್ಲಿ ನಾನು ವಿಜಯ್ ಮಲ್ಯ ಹಾಗೆ UB ಗ್ರೂಪ್ನ ಪೂರ್ತಿ ಹಿಸ್ಟ್ರಿ ಹೇಳಿದೆ. ಆ ವಿಡಿಯೋದಲ್ಲಿ ಕಮೆಂಟ್ಸ್ ನೋಡಿದ್ರೆ ಬರೀ ಸುಮಾರು 9 ವರ್ಷ ಆದ್ಮೇಲೆ ಅಂದ್ರೆ ಜೂನ್ 2025ರಲ್ಲಿ 4 ಗಂಟೆಗಳ ಕಾಲ ಇರೋ ರಾಜಶಮಾನಿ ಪಾಡ್ಕಾಸ್ಟ್ ಅಲ್ಲಿ ವಿಜಯ್ ಮಲ್ಯ ಮತ್ತೆ ಕಾಣಿಸ್ಕೊಂತಾರೆ. ಆ ವಿಡಿಯೋ ತಮ್ನೆಲ್ ಅಲ್ಲಿ ಕೂಡ ದೊಡ್ಡದಾಗಿ ಹಾಕಿರ್ತಾರೆ, ಐ ಆಮ್ ನಾಟ್ ಎ ಥೀಫ್ ಅಂತ, ಅಂದ್ರೆ ನಾನು ಕಳ್ಳ ಅಲ್ಲ ಅಂತ. ಬಟ್ ಈ ಸ್ಟೇಟ್ಮೆಂಟ್ ನಿಜಾನ? ಬನ್ನಿ ಈ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈ ಪೂರ್ತಿ ಪಾಡ್ಕಾಸ್ಟ್ ಅಲ್ಲಿ ವಿಜಯ್ ಮಲ್ಯ ಒಂದು ಸೆಂಟೆನ್ಸ್ ನ ಪದೇ ಪದೇ ಹೇಳ್ತಾ ಇರ್ತಾರೆ, ಐ ಆಮ್ ನಾಟ್ ಎ ಥೀಫ್ ಅಂತ, ಅಂದ್ರೆ ನಾನು ಕಳ್ಳ ಅಲ್ಲ ಅಂತ. ವಿಜಯ್ ಮಲ್ಯ ಪ್ರಕಾರ ಜನರು ಬರೀ ಒಂದು ಸೈಡ್ ಆಫ್ ದಿ ಸ್ಟೋರಿನ ಕೇಳಿಸ್ಕೊಂಡಿದ್ದಾರೆ, ಹಾಗೆ ಅದೇ ಕತೆನ ನಂಬ್ತಾರೆ ಅಂತ. ಬಟ್ ವಿಜಯ್ ಮಲ್ಯ ಪಾಯಿಂಟ್ ಆಫ್ ವ್ಯೂ ಇಂದಾನು ಕತೆ ಕೇಳಿಸ್ಕೊಳ್ಬೇಕಲ್ವಾ? ಅದಕ್ಕೆ ಈ ಪಾಡ್ಕಾಸ್ಟ್ ಅಲ್ಲಿ ವಿಜಯ್ ಮಲ್ಯ ಮೇಲಿರೋ ಅಷ್ಟು ಆರೋಪಗಳನ್ನ ಡಿಫೆಂಡ್ ಮಾಡ್ಕೊಂಡು ಬರ್ತಾರೆ. First of all, let me clarify here, when you keep saying you borrowed, it was Kingfisher Airlines, the running company, that borrowed. I was a guarantor. Please, there's a big difference. ಅವ್ರ ಪ್ರಕಾರ ಸಾಲನ ಪಡ್ಕೊಂಡಿದ್ದು ತಮ್ಮ ಪರ್ಸನಲ್ ಲೈಫ್ಗಲ್ಲ, ಸಾಲ ಪಡ್ಕೊಂಡಿದ್ದು ಕಿಂಗ್ಫಿಶರ್ ಏರ್ಲೈನ್ಸ್. ವಿಜಯ್ ಮಲ್ಯ ಬರೀ ಪರ್ಸನಲ್ ಗ್ಯಾರಂಟರ್ ಅಂತ. ಅದಾದ್ಮೇಲೆ ಅವರು ಒಂದು ಪ್ರಶ್ನೆನ ಕೇಳ್ತಾರೆ, ನಾನೇನಾದ್ರೂ ಬ್ಯಾಂಕ್ ಗಳಿಗೆ ಮೋಸ ಮಾಡೋ ಹಾಗಿದ್ರೆ ನಾನು ಯಾಕೆ ಪರ್ಸನಲ್ ಗ್ಯಾರಂಟರ್ ಆಗಿ ಸೈನ್ ಮಾಡ್ತಾ ಇದ್ದೆ ಅಂತ. ಅದ್ರ ಜೊತೆ ಅವ್ರು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಕಿಂಗ್ಫಿಶರ್ ಏರ್ಲೈನ್ಸ್ ಗೆ UB ಗ್ರೂಪ್ ನ 3,000 ಕೋಟಿನ ಇನ್ವೆಸ್ಟ್ ಮಾಡಿದ್ದೆ ಅಂತ. ಅಂದ್ರೆ ಅವ್ರು ಸಾಲ ಮಾಡೋದಕ್ಕಿಂತ ಮುಂಚೆ 3,000 ಕೋಟಿ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೆ ಅಂತ. ನಮ್ಮ ಇಂಡಿಯನ್ ಲಾ ಪ್ರಕಾರ ಸಾಲ ಪಡೆದವರು ಹಣ ವಾಪಸ್ ಕೊಡಕ್ಕಾಗಿಲ್ಲ ಅಂದ್ರೆ ಗ್ಯಾರಂಟರ್ ಕೂಡ ಜವಾಬ್ದಾರರಾಗಬಹುದು ಅಂತ. ಅದಾದ್ಮೇಲೆ ಈ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಇಂಡಿಯನ್ ಕೋರ್ಟ್ ಹಾಗೆ UK ಕೋರ್ಟ್ಸ್ ಕೂಡ ಡಿಸ್ಕಸ್ ಮಾಡ್ತಾರೆ. ಬಟ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಯಾಕಂದ್ರೆ ದೊಡ್ಡ ಕಾಂಟ್ರವರ್ಸಿ ಅವ್ರು ತಗೊಂಡಿರೋ ಸಾಲದ ಮೇಲಲ್ಲ, ಸಾವಿರಾರು ಜನ ಎಂಪ್ಲಾಯೀಸ್ ಗಳಿಗೆ ಸಂಬಳ ಅನ್ನೋದೇ ಸಿಕ್ಕಿರಲ್ಲ. 2012 ಮಧ್ಯದಲ್ಲಿ ಸುಮಾರು ಜನ ಎಂಪ್ಲಾಯೀಸ್ ಗಳಿಗೆ ಸಂಬಳ ಸಿಕ್ಕಿರಲ್ಲ. ಬಟ್ ಸ್ಟಿಲ್ ಆ ಎಂಪ್ಲಾಯೀಸ್ ಗಳು ಇವತ್ತಿಲ್ಲ ಅಂದ್ರೆ ನಾಳೆ ನಮ್ಗೆ ಸಂಬಳ ಸಿಕ್ಕೇ ಸಿಗುತ್ತೆ ಅಂತ ಕೆಲ್ಸಕ್ಕೆ ಬರ್ತಾ ಇದ್ರು. 1 ತಿಂಗಳಾಯ್ತು, 2 ತಿಂಗಳಾಯ್ತು, ಬಟ್ ಸಂಬಳ ಸಿಗ್ಲೇ ಇಲ್ಲ. ಫೈನಲಿ ಅಕ್ಟೋಬರ್ 20, 2012 ಕಿಂಗ್ಫಿಶರ್ ಏರ್ಲೈನ್ಸ್ ತನ್ನ ಎಲ್ಲಾ ಫ್ಲೈಟ್ಸ್ ಗಳನ್ನ ಸಸ್ಪೆಂಡ್ ಮಾಡ್ತಾರೆ. Crisis-ridden airlines license has now been suspended by the DGCA. ಅದಾಗಿ 2 ತಿಂಗಳಾದ್ಮೇಲೆ ಡಿಸೆಂಬರ್ 31, 2012 DGCA ಅಫಿಷಿಯಲ್ ಆಗಿ ಆ ಕಿಂಗ್ಫಿಶರ್ ಏರ್ಲೈನ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತಾರೆ. ಜಾನ್ವರಿ 2013 ಸುಮಾರು 8 ತಿಂಗಳಾಗಿರುತ್ತೆ. ಆ ಎಂಪ್ಲಾಯೀಸ್ ಗಳಿಗೆ ಸಂಬಳ ಅನ್ನೋದು ಸಿಕ್ಕಿರಲ್ಲ. ಬಟ್ 9 ವರ್ಷ ಆದ್ಮೇಲೆ ವಿಜಯ್ ಮಲ್ಯ ಈ ಪಾಡ್ಕಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ? Would ask anyone to check on how I cared for my employees. I was proud of the care that I gave to my employees. ವಿಜಯ್ ಮಲ್ಯ ಪ್ರಕಾರ ಅವ್ರ ಎಂಪ್ಲಾಯೀಸ್ ಮೇಲೆ ಕಾಳಜಿ ಇತ್ತು, ಅವ್ರಿಗೆ ಸಂಬಳ ಕೊಡಕ್ಕೆ ದುಡ್ಡು ಕೂಡ ಇತ್ತು. ಬಟ್ ಕರ್ನಾಟಕ ಹೈಕೋರ್ಟ್ ಅವ್ರ ಫಂಡ್ ನ ಫ್ರೀಸ್ ಮಾಡ್ಬಿಟ್ಟಿದ್ರು, ಅಂದ್ರೆ ಹಣನ ಜಪ್ತಿ ಮಾಡ್ಬಿಟ್ಟಿದ್ರು. ಬರೀ ಅಷ್ಟೇ ಅಲ್ಲ, ಎಂಪ್ಲಾಯೀಸ್ ಗಳಿಗೆ ಸಂಬಳ ಸಿಗಬೇಕು ಅಂತ ಅವರು ಹೈಕೋರ್ಟ್ ಹೋಗಿ ರಿಕ್ವೆಸ್ಟ್ ಮಾಡಿದ್ರು ಅಂತ ಹೇಳ್ತಾರೆ. Money lying in deposit with the Karnataka High Court. I specifically applied to court to pay the salaries of Kingfisher Airlines staff. The Karnataka High Court declined to agree to drawing readily available cash to pay the salaries. ಬಟ್ ಇವಾಗ್ಲೇ ಇಂಟ್ರೆಸ್ಟಿಂಗ್ ಪಾರ್ಟ್ ಬರೋದು. ಕರ್ನಾಟಕ ಹೈಕೋರ್ಟ್ ಅವ್ರ ಹಣನ ಜಪ್ತಿ ಮಾಡೋ ಸುಮಾರು ತಿಂಗಳು ಮುಂಚೆನೆ ಅವರಿಗೆ ಸಂಬಳ ಬರೋದು ನಿಂತೋಗಿತ್ತು. ಬರೀ ಅಷ್ಟೇ ಅಲ್ಲ, ಆ ಕೋರ್ಟ್ ಪೆಟಿಷನ್ ಪ್ರಕಾರ ಅವರು ಸುಮಾರು 13 ಕೋಟಿ ಮಾತ್ರನೇ ರಿಲೀಸ್ ಮಾಡ್ರಿ ಅಂತ ಪರ್ಮಿಷನ್ ತಗೊಂಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಆ 13 ಕೋಟಿನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮಾರು 1 ತಿಂಗಳ ಸಂಬಳ ಅಷ್ಟೇ. ಬಟ್ ರಿಪೋರ್ಟ್ಸ್ ಗಳ ಪ್ರಕಾರ ಸುಮಾರು 3,000 ಎಂಪ್ಲಾಯೀಸ್ ಗಳು ಸಂಬಳಗೋಸ್ಕರ ಕಾಯ್ತಾ ಇದ್ರು. ಅವ್ರಿಗೆ ಕೊಡ್ಬೇಕಾಗಿರೋ ಸಂಬಳನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮಾರು 300 ಕೋಟಿ. ಅದ್ರಲ್ಲಿ ಕೆಲವು ಎಂಪ್ಲಾಯೀಸ್ ಗಳಿಗೆ ಸುಮಾರು 25ರಿಂದ 50 ಲಕ್ಷನೂ ಕೊಡಬೇಕಾಗಿತ್ತು. ಬಟ್ ಇದ್ರ ನಡುವೆ ಇನ್ನೊಂದು ಪ್ರಶ್ನೆನೂ ಹುಟ್ಟುತ್ತೆ. ವಿಜಯ್ ಮಲ್ಯ ಹತ್ರ ಬರೀ ಕಿಂಗ್ಫಿಶರ್ ಏರ್ಲೈನ್ಸ್ ಮಾತ್ರ ಇರಲಿಲ್ಲ, ಬೇರೆ ಬೇರೆ ಸಕ್ಸಸ್ಫುಲ್ ಕಂಪನೀಸ್ ಗಳು ಇತ್ತು. ಬಟ್ ಯಾಕೆ ಅದ್ರ ಮೂಲಕ ಇವರಿಗೆ ಸಂಬಳನ ಕೊಟ್ಟಿಲ್ಲ ಅಂತ, ಅವ್ರ ಮೇಲೆ ಅಷ್ಟೊಂದು ಕಾಳಜಿ ಇತ್ತು ಅಂದ್ಮೇಲೆ ಈ ಕೆಲಸನ ಯಾಕೆ ಮಾಡಿಲ್ಲ? ಈ ಪ್ರಶ್ನೆಗೆ ವಿಜಯ್ ಮಲ್ಯ ರಿಪ್ಲೈ ಕೊಡ್ತಾರೆ, ಈ ಒಂದು ಕಂಪನಿನ ಕಾಪಾಡೋದಕ್ಕೋಸ್ಕರ ನಾನು ಬೇರೆ ಬೇರೆ ಕಂಪನಿಯಿಂದ ದುಡ್ಡು ಹಾಕೋದು ಸರಿಯಲ್ಲ ಅಂತ. My only asset and liability in life was Kingfisher Airlines. I had nothing else. That's the way I should have behaved, right? So sadly, if one company fails, is it your suggestion that the whole group must fail? ಸೊ ಈಗ ಒಂದು ಕಡೆ ಸಾವಿರಾರು ಜನ ಎಂಪ್ಲಾಯೀಸ್ ಗಳಿಗೆ ಸಂಬಳ ಸಿಕ್ಕಿಲ್ಲ, ಬಟ್ ಇನ್ನೊಂದು ಕಡೆ ಬೇರೆ ದೃಶ್ಯನೇ ನಡೀತಾ ಇತ್ತು. ಎಲ್ಲಾ ಟಿವಿ ಸ್ಕ್ರೀನ್ಸ್ ಗಳಲ್ಲೂ ಒಂದೇ ಸುದ್ದಿ, ವಿಜಯ್ ಮಲ್ಯ ಪಾರ್ಟಿಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರೆ, ಫಾರ್ಮುಲಾ 1 ರೇಸ್ಗೂ ಅಟೆಂಡ್ ಮಾಡ್ತಾ ಇದ್ದಾರೆ, IPL ಮ್ಯಾಚ್ ಗಳಿಗೂ ಅಟೆಂಡ್ ಮಾಡ್ತಾ ಇದ್ದಾರೆ, ಅವ್ರ ಪ್ರೈವೇಟ್ ಜೆಟ್ ಯೂಸ್ ಅಲ್ಲಿ ಇದೆ, ಲಕ್ಸುರಿ ಯಾಟ್ಸ್ ಕೂಡ ಯೂಸ್ ಅಲ್ಲಿ ಇದೆ. ಸೊ ಇವಾಗ ಯಾರೇ ಈ ಪಿಕ್ಚರ್ಸ್ ಗಳನ್ನ ನೋಡಿದ್ರು ಅನ್ಸೋದು ಒಂದೇ, ವಿಜಯ್ ಮಲ್ಯ ಲೈಫ್ ಸ್ಟೈಲ್ ಅಲ್ಲಿ ಏನು ಚೇಂಜ್ ಆಗಿಲ್ಲ, ಮುಂಚೆ ಹೇಗಿದ್ರು ಇವಾಗೂ ಹಾಗೆ ಇದ್ದಾರೆ ಅಂತ. ಬಟ್ ಈ ಎಲ್ಲಾ ಆರೋಪಗಳ ಮೇಲೂ ವಿಜಯ್ ಮಲ್ಯ ಒಂದು ಆನ್ಸರ್ ನ ಕೊಡ್ತಾರೆ. And I paid for it myself. Kingfisher Airlines was in no position to pay. But okay, maybe it was a mistake. I should have probably come here to London and had my party and nobody would have known.
ಅಂದ್ರೆ ಜನರು ಒಂದು ಸಿಂಪಲ್ ಕ್ವೆಶ್ಚನ್ ನ ಕೇಳ್ತಾರೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಅವನ್ ಏರ್ಲೈನ್ ಕಂಪ್ಲೀಟ್ ಲಾಸ್ ಅಲ್ಲಿ ಇದೆ, ಸುಮಾರು ಜನ ಎಂಪ್ಲಾಯೀಸ್ ಗಳಿಗೆ ಸಂಬಳ ಕೊಟ್ಟಿಲ್ಲ, ಬಟ್ ಹೇಗೆ ಇಷ್ಟೊಂದು ಹೈ ಪ್ರೊಫೈಲ್ ಈವೆಂಟ್ಸ್ ಗಳನ್ನ ಅಟೆಂಡ್ ಮಾಡ್ತಾ ಇದ್ದಾನೆ ಅಂತ. Here's what pissed people off, that in your private life you were enjoying. If your suggestion is that I should have laid low in some artificial way, forget the shareholders of all the other businesses, United Spirits, United Breweries, MCF. My only asset and liability in life was Kingfisher Airlines. I had nothing else. That's the way I should have behaved, right? So sadly, if one company fails, is it your suggestion that the whole group must fail? ಒಂದು ಕಡೆ ಎಂಪ್ಲಾಯೀಸ್ ಗಳಿಗೆ ಸಂಬಳ ಸಿಕ್ಕಿಲ್ಲ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಬಟ್ ಇನ್ನೊಂದು ಕಡೆ ದ ಕಿಂಗ್ ಆಫ್ ಗುಡ್ ಟೈಮ್ಸ್ ಆ ಇಮೇಜ್ ಜನರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿದೋಯ್ತು. ಇಡಿ ಪ್ರಕಾರ ಆ ಬ್ಯಾಂಕ್ ಲೋನ್ ಅಲ್ಲಿ ಸುಮಾರು 3,547 ಕೋಟಿ ಬೇರೆ ಬೇರೆ ಕಡೆಗೆ ಡೈವರ್ಟ್ ಮಾಡಿದ್ದಾರೆ ಅಂತ. ಅಂದ್ರೆ ಕಿಂಗ್ ಫಿಶರ್ ಏರ್ಲೈನ್ಸ್ ನ ಬಿಟ್ಟು ಬೇರೆ ಬೇರೆ ಕಡೆಗೆ ಡೈವರ್ಟ್ ಮಾಡಿದ್ದಾರೆ ಅಂತ. ಅದು ಸುಮಾರು ಏಪ್ರಿಲ್ 2008 ರಿಂದ ಮಾರ್ಚ್ 2012ರಲ್ಲಿ. ಹಾಗೆ ಇಡಿ ಪ್ರಕಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಂದ ಪಡೆದಿರೋ ಸುಮಾರು 45.42 ಕೋಟಿನ ಅವರು ಹಾಗೆ ಅವ್ರ ಕುಟುಂಬದವ್ರು ಬಳಸ್ತಾ ಇರೋ ಕಾರ್ಪೊರೇಟ್ ಜೆಟ್ ಲೀಸ್ ಅಮೌಂಟ್ ನ ಪೇ ಮಾಡಕ್ಕೂ ಬಳಸಿದ್ದಾರೆ ಅಂತ ಹೇಳ್ತಾರೆ. ರಾಜಶೇಮನ್ ಈ ವಿಷಯದ ಮೇಲೆ ಪ್ರಶ್ನೆನೂ ಮಾಡ್ತಾರೆ. Kingfisher Airlines own asset. They said I misused it. I misused it for personal trips. Did you? I think if you see the line of private jets starting from Mr. Ambani's in Bombay Airport and ask them who uses your jets, you'll get the answer. ಅಂದ್ರೆ ವಿಜಯ್ ಮಲ್ಯ ಈ ಸ್ಟೇಟ್ಮೆಂಟ್ ನ ನಿರಾಕರಿಸಿಲ್ಲ. ಬದಲಿಗೆ ಅವ್ರು ಹೇಳೋದೇನಂದ್ರೆ ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ ಗಳು ಬೇರೆ ಬೇರೆ ಕಂಪನಿಯ ಏರ್ಕ್ರಾಫ್ಟ್ ನ ತನ್ನ ಪರ್ಸನಲ್ ಟ್ರಾವೆಲ್ ಆಗು ಬಳಸಿದ್ದಾರೆ, ಬಟ್ ಅವ್ರ ಮೇಲೆ ಯಾವುದೇ ತರದ ಆರೋಪ ಬಂದಿಲ್ವಲ್ಲ. ಬಟ್ ಇವಾಗ್ಲೇ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಬರೋದು. ಇಡಿ ಪ್ರಕಾರ ಸುಮಾರು 50.9 ಕೋಟಿನ ಫೋರ್ಸ್ ಇಂಡಿಯಾ ಫಾರ್ಮುಲಾ 1 ಟೀಮ್ಗೆ ಡೈವರ್ಟ್ ಮಾಡಿದ್ದಾರೆ ಅಂತ. ಬರೀ ಅಷ್ಟೇ ಅಲ್ಲ, ಇನ್ವೆಸ್ಟಿಗೇಟರ್ಸ್ ನ ಪ್ರಕಾರ SBI ಇಂದ ಪಡೆದಿರೋ ಲೋನು ಸುಮಾರು 15.9 ಕೋಟಿ RCB ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಅದು ಬೇರೆ ಬೇರೆ ಅಕೌಂಟ್ಸ್ ಇಂದ ಅಂತ ಹೇಳ್ತಾರೆ. ಬಟ್ ವಿಜಯ್ ಮಲ್ಯ ರೆಸ್ಪಾನ್ಸ್ ಬೇರೆ ತರನೇ ಇತ್ತು. ಅವ್ರು ಕ್ಲೇಮ್ ಮಾಡೋ ಪ್ರಕಾರ ಆ ಪೇಮೆಂಟ್ಸ್ ಗಳು ಕಿಂಗ್ ಫಿಶರ್ ನ ಅಡ್ವರ್ಟೈಸ್ ಮಾಡಕ್ಕೆ, ಅಂದ್ರೆ IPL ಮ್ಯಾಚ್ ಆಡ್ಬೇಕಂದ್ರೆ ಡಿಸ್ಪ್ಲೇ ಆಗುತ್ತಲ್ಲ ಅಲ್ಲಿ ಅಡ್ವರ್ಟೈಸ್ ಮಾಡಕ್ಕೆ. ಬಟ್ ಇದೆಲ್ಲದರ ನಡುವೆ ಒಂದು ಪ್ರಶ್ನೆ ಎಲ್ರನ್ನೂ ಕಾಡ್ತಾ ಇದೆ. ವಿಜಯ್ ಮಲ್ಯ ಆಕ್ಚುಲಿ ಎಷ್ಟು ಸಾಲ ಮಾಡಿದ್ರು ಅಂತ. ಕೆಲವು ರಿಪೋರ್ಟ್ಸ್ ಗಳು 9,000 ಕೋಟಿ ಅನ್ನುತ್ತೆ, ಇನ್ ಕೆಲವು ರಿಪೋರ್ಟ್ಸ್ ಗಳು 6,203 ಕೋಟಿ ಅನ್ನುತ್ತೆ. ಬಟ್ ನಿಜವಾಗ್ಲೂ ವಿಜಯ್ ಮಲ್ಯ ಎಷ್ಟು ಸಾಲ ತಗೊಂಡಿದ್ರು ಹಾಗೆ ಎಷ್ಟು ಸಾಲ ರೀಪೇ ಮಾಡಿದ್ರು? ವಿಜಯ್ ಮಲ್ಯ ಪ್ರಕಾರ ಅಫಿಷಿಯಲ್ ಡೆಟ್ ರಿಕವರಿ ಟ್ರಿಬ್ಯುನಲ್ ರಿಕವರಿ ಸರ್ಟಿಫಿಕೇಟ್ ಅಲ್ಲಿ 9,000 ಕೋಟಿ ಅಂತ ಮೆನ್ಷನ್ ಮಾಡಿಲ್ಲ, ಬದಲಿಗೆ ಅದರಲ್ಲಿ ಸುಮಾರು 6,203 ಕೋಟಿ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ 9,000 ಕೋಟಿ ಅಂತ ಜನರು ಏನಕ್ಕೆ ಹೇಳ್ತಾರೆ? ವಿಜಯ್ ಮಲ್ಯ ಪ್ರಕಾರ ಆ 9,000 ಕೋಟಿ ಪಾಪ್ಯುಲರ್ ಆಗಿದ್ದು ವರ್ಷಾನ್ಗಳ ಗಟ್ಲೆ ಇಂಟ್ರೆಸ್ಟ್ ಬೆಳೀತಾ. ಬಟ್ ಇವಾಗ್ಲೇ ಇಂಟ್ರೆಸ್ಟಿಂಗ್ ಪಾರ್ಟ್ ಬರೋದು. ವಿಜಯ್ ಮಲ್ಯ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನ 2024 ಹಾಗೆ 25 ಆನ್ಯುವಲ್ ರಿಪೋರ್ಟ್ ನ ತೋರಿಸ್ತಾರೆ. Here is the recovery certificate of the Debt Recovery Tribunal. That is dated 2017 if you see the date of the document. Last signing, date of deliveries 26 July 17. Correct. Okay. ಆ ರಿಪೋರ್ಟ್ ಪ್ರಕಾರ ಅವ್ರ ಪ್ರಾಪರ್ಟೀಸ್ ವರ್ತ್ ಸುಮಾರು 14,131 ಕೋಟಿ. ಅದನ್ನ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ರೀಸ್ಟೋರ್ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಈಗ ವಿಜಯ್ ಮಲ್ಯ ಒಂದು ಆರ್ಗ್ಯೂನ ಮಾಡ್ತಾರೆ. ಬ್ಯಾಂಕ್ ಆಲ್ರೆಡಿ ನಾನು ಸಾಲ ತಗೊಂಡಿರೋದಕ್ಕಿಂತ 2 ಪಟ್ಟು ಮೇಲೇನೆ ವಸೂಲಿ ಮಾಡ್ಕೊಂಡಿದೆ, ಬಟ್ ಸ್ಟಿಲ್ ನನ್ನನ್ನ ಯಾಕೆ ಕಳ್ಳ ಅಂತ ಹಾಗೆ ಫ್ರಾಡ್ ಅಂತ ಕರೀತಾರೆ ಅಂತ. I'm probably the only chore who's being called chore after repaying 2.5 times. ಇದ್ರ ನಡುವೆ ಅವ್ರು ಇನ್ನೊಂದು ಕ್ಲೇಮ್ ಮಾಡ್ತಾರೆ. ಅಂದ್ರೆ ಬ್ಯಾಂಕ್ ಗೆ ಸುಮಾರು 15 ರಿಮೈಂಡರ್ಸ್ ಕಿನ್ನ ಜಾಸ್ತಿನೇ ಕಳ್ಸಿದೀನಿ, ಬಟ್ ಸ್ಟಿಲ್ ನನಗೆ ಬ್ಯಾಂಕ್ ಅವರು ಕಂಪ್ಲೀಟ್ ಅಕೌಂಟ್ ಸ್ಟೇಟ್ಮೆಂಟ್ ನ ಕೊಟ್ಟಿಲ್ಲ ಅಂತ. ಸುಮಾರು 2012 ರಿಂದ 2015 ನಡುವೆ ಬ್ಯಾಂಕ್ಗೆ 4 ಸೆಟಲ್ಮೆಂಟ್ ಆಫರ್ಸ್ ನಾನು ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಬ್ಯಾಂಕ್ ಅವರು ಆ ಆಫರ್ ನ ರಿಜೆಕ್ಟ್ ಮಾಡಿದ್ರು ಅಂತ ಹೇಳ್ತಾರೆ. I made 4 settlement offers to the banks. Between 2012 to 2015? Yes, which they refused to accept. ಹಂಗೆ ಅವ್ರು ಕ್ಲೇಮ್ ಮಾಡಿರೋ ಪ್ರಕಾರ ಹೈದರಾಬಾದ್ ಹೋಗಿ SBI ಚೇರ್ಪರ್ಸನ್ ಅವ್ರನ್ನ ಪರ್ಸನಲ್ ಆಗಿ ಹೋಗಿ ಭೇಟಿ ಮಾಡಿ ಈ ಸೆಟಲ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದೆ ಅಂತ ಹೇಳ್ತಾರೆ. ಬಟ್ ರಾಜಶಮಾನಿ ಒಂದು ಪ್ರಶ್ನೆನ ಕೇಳ್ತಾರೆ, ಇಷ್ಟು ವಿಷಯ ನಡೆದಿರೋದಕ್ಕೆ ಯಾವ್ದಾದ್ರು ಎವಿಡೆನ್ಸ್ ಇದೆಯಾ ಅಂತ, ಅಂದ್ರೆ ಪ್ರೂಫ್ ಇದೆಯಾ ಅಂತ. But is there any proof do you have where you offered them settlement and they didn't accept? What better proof than the records of the Supreme Court of India, public documents? ಅಂದ್ರೆ ಎಲ್ಲಾ ಎವಿಡೆನ್ಸ್ ಸುಪ್ರೀಂ ಕೋರ್ಟ್ ಪಬ್ಲಿಕ್ ರೆಕಾರ್ಡ್ಸ್ ಅಲ್ಲೇ ಇದೆ ಅಂತ. ಹಂಗೆ ಅವ್ರು ಕ್ಲೇಮ್ ಮಾಡಿರೋ ಪ್ರಕಾರ ಅವರು ಭಾರತನ ಬಿಡ್ಬೇಕಂದ್ರೆ ಈ ಕಂಪ್ಲೀಟ್ ಲೋನ್ ಇಶ್ಯೂನ ಸಾಲ್ವೇ ಮಾಡ್ಬೇಕು ಅಂತ ಇದ್ರಂತೆ. ಬಟ್ ಈ ಎಲ್ಲಾ ಎವಿಡೆನ್ಸ್ ಗಳನ್ನ ಹುಡುಕ್ಬೇಕಂದ್ರೆ ನಮಗೆ ಒಂದು ಎವಿಡೆನ್ಸ್ ಸಿಗುತ್ತೆ. ನಮ್ಗೆ ಸಿಕ್ಕಿರೋ ರೆಕಾರ್ಡ್ಸ್ ಗಳ ಪ್ರಕಾರ 2016 ವಿಜಯ್ ಮಲ್ಯ ಫಸ್ಟ್ ಮೇಜರ್ ಆಫರ್ ನ ಮಾಡಿದ್ರು ಸುಮಾರು 4,000 ಕೋಟಿಗೆ. ಬಟ್ ಈ ಆಫರ್ ಅವರು ಆಲ್ರೆಡಿ ಭಾರತನ ಬಿಟ್ ಮೇಲೆ ಮಾಡಿರೋದು. ಹಂಗೆ
ವರ್ಷಗಳು ಕಳೀತಾ ಇದ್ದಂಗೆ 2020 COVID-19 ಪ್ಯಾಂಡಮಿಕ್. ವಿಜಯ್ ಮಲ್ಯ ಇನ್ನೊಂದು ಅನೌನ್ಸ್ಮೆಂಟ್ ನ ಮಾಡಿದ್ರು, ಅಂದ್ರೆ 100% ಸಾಲನು ತೀರ್ಸಕ್ಕೆ ನಾನು ರೆಡಿ ಇದ್ದೀನಿ ಅಂತ. ಬಟ್ ಇದರ ನಡುವೆ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ, ಅವರು 2020ರಲ್ಲಿ ಅಷ್ಟು ದುಡ್ಡನ್ನ ಕಟ್ಟಕ್ಕೆ ರೆಡಿ ಇದಾರೆ ಅಂದ್ರೆ ಆ ಕೆಲಸ ಮುಂಚೆ ಏನಕ್ಕಾಗಿಲ್ಲ? ವಿಜಯ್ ಮಲ್ಯ ಪ್ರಕಾರ 2008ರಲ್ಲಿ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಬಂದ್ಮೇಲೆ ಎಲ್ಲಾನು ಬದಲಾಗಿದ್ದು ಅಂತ. ಅಂದ್ರೆ ಪ್ಯಾಸೆಂಜರ್ ಡಿಮ್ಯಾಂಡ್ ಕಮ್ಮಿ ಆಯ್ತು, ಏವಿಯೇಷನ್ ಫ್ಯೂಲ್ ಪ್ರೈಸ್ ಕೂಡ ಜಾಸ್ತಿ ಆಯ್ತು, ಕಾಂಪಿಟೇಷನ್ ಕೂಡ ಜಾಸ್ತಿ ಇತ್ತು ಅಂತ. ಬಟ್ ಈ ಪಾಡ್ಕಾಸ್ಟ್ ಅಲ್ಲಿ ಇನ್ನೊಂದು ವಿಷಯನೂ ಹೇಳ್ತಾರೆ, ಅಂದ್ರೆ ಕಿಂಗ್ ಫಿಶರ್ ಆಪರೇಷನ್ ಗಳನ್ನ ಕಮ್ಮಿ ಮಾಡಬೇಕು ಅಂತ. I went to Shri Pranab Mukherjee, then Finance Minister of India, and I said, Pranab da, আমার problem আছে, Kingfisher Airlines ke downsize korte hobe. He said no, at this time connectivity is important. ಬಿಸ್ನೆಸ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಬೇಕಂದ್ರೆ ಇದನ್ನ ಡೌನ್ ಸೈಜಿಂಗ್ ಅಂತಾರೆ. ಬಟ್ ಪ್ರಣಬ್ ಮುಖರ್ಜಿ ಡೌನ್ ಸೈಜ್ ಮಾಡಬೇಡ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಬಟ್ ವಿಜಯ್ ಮಲ್ಯ ಮೇಲೆ ಮೇಜರ್ ಆರೋಪ ಇದ್ದಿದ್ದು ಸಾಲ ಮಾಡಿರೋದ್ರಿಂದ ಅಲ್ಲ, ದೇಶನ ಬಿಟ್ಟೋಗಿರೋದ್ರಿಂದ. ಬಟ್ ಈ ಪಾಡ್ಕಾಸ್ಟ್ ಅಲ್ಲಿ ಈ ವಿಷಯನ ಕಂಪ್ಲೀಟ್ ಆಗಿ ಡಿನೈ ಮಾಡ್ಕೊಂಡೇ ಬರ್ತಾರೆ. ಅಂದ್ರೆ ಅವ್ರ ಪ್ರಕಾರ ಅವ್ರು ಎಸ್ಕೇಪ್ ಆಗಿಲ್ಲ, ಬದಲಿಗೆ ಒಂದು ಪ್ರೀ ಪ್ಲಾನ್ಡ್ ಟ್ರಿಪ್ ಗೆ ಹೋಗಿದ್ರು ಅಂತ. ಇದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾವು ಟೈಮ್ ಲೈನ್ ನ ನೋಡಬೇಕು. ಫೆಬ್ರವರಿ 28, 2016 SBI ಸೀನಿಯರ್ ಅಫಿಷಿಯಲ್ಸ್ ದುಷ್ಯಂತ್ ದಾವೆ ಸೀನಿಯರ್ ಅಡ್ವೊಕೇಟ್ ನ ಮೀಟ್ ಮಾಡ್ತಾರೆ. ರಿಪೋರ್ಟ್ಸ್ ಗಳ ಪ್ರಕಾರ ದುಷ್ಯಂತ್ ದಾವೆ SBI ಅಫಿಷಿಯಲ್ಸ್ ಗೆ ವಾರ್ನ್ ಕೂಡ ಮಾಡಿದ್ರು, ಅಂದ್ರೆ ಆದಷ್ಟು ಜಲ್ದಿ ಹೋಗಿ ಸುಪ್ರೀಂ ಕೋರ್ಟ್ ನ ಅಪ್ರೋಚ್ ಮಾಡಿ, ವಿಜಯ್ ಮಲ್ಯ ದೇಶನ ಬಿಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಅದರ ಮಾರನೇ ದಿನ ಫೆಬ್ರವರಿ 29 ಇನ್ನೊಂದು ಮೀಟಿಂಗು ಸ್ಕೆಡ್ಯೂಲ್ ಆಗಿತ್ತು. ಬಟ್ ರಿಪೋರ್ಟ್ಸ್ ಗಳ ಪ್ರಕಾರ SBI ಅಫಿಷಿಯಲ್ಸ್ ದುಷ್ಯಂತ್ ದಾವೆನ ಮೀಟ್ ಮಾಡಕ್ಕೆ ಬರ್ಲೇ ಇಲ್ಲ ಅಂತ. ಅದಾದ್ಮೇಲೆ ಮಾರ್ಚ್ 2, 2016 ವಿಜಯ್ ಮಲ್ಯ ಭಾರತನ ಬಿಡ್ತಾರೆ. ಅದಾಗಿ 3 ದಿನ ಆದ್ಮೇಲೆ ಮಾರ್ಚ್ 5, 2016 SBI ಅಫಿಷಿಯಲ್ಸ್ ಹೋಗಿ ಸುಪ್ರೀಂ ಕೋರ್ಟ್ ನ ಅಪ್ರೋಚ್ ಮಾಡ್ತಾರೆ. ಬಟ್ ಅಷ್ಟರಲ್ಲಿ ಆಲ್ರೆಡಿ ಲೇಟ್ ಆಗಿತ್ತು. ವಿಜಯ್ ಮಲ್ಯ ದೇಶನ ಆಲ್ರೆಡಿ ಬಿಟ್ಬಿಟ್ಟಿದ್ರು, ಅಂದ್ರೆ UK ಲಿ ಸೆಟಲ್ ಆಗಿದ್ರು. ಈ ವಿಷಯದ ಬಗ್ಗೆ ವಿಜಯ್ ಮಲ್ಯ ಈ ಪಾಡ್ಕಾಸ್ಟ್ ಅಲ್ಲಿ ಇನ್ನೊಂದು ಆನ್ಸರ್ ನ ಕೊಡ್ತಾರೆ. I told the finance minister Arun Jaitley before leaving for the airport and then I flew. ಅಂದ್ರೆ ವಿಜಯ್ ಮಲ್ಯ ಪ್ರಕಾರ ಅರುಣ್ ಜೇಟ್ಲೆ ಸರಿ ಅಂತ ಹೇಳ್ಬಿಟ್ಟು ಬಿಟ್ರು ಅಂತ. ಬಟ್ ಅರುಣ್ ಜೇಟ್ಲೆ ಈ ವಿಷಯನ ಕಂಪ್ಲೀಟ್ ಆಗಿ ಡಿನೈ ಮಾಡ್ತಾರೆ. ನಮ್ಮಿಬ್ರು ಮಧ್ಯೆ ಯಾವುದೇ ತರದ ಫಾರ್ಮಲ್ ಮೀಟಿಂಗ್ ಅನ್ನೋದೇ ನಡೆದಿಲ್ಲ ಅಂತ ಹೇಳ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ಒಂದೇ ಒಂದು ಸಣ್ಣ ಭೇಟಿ ಆಯ್ತು ಅಂತ ಹೇಳ್ತಾರೆ. ಇದ್ರ ಮಧ್ಯೆ ವಿಜಯ್ ಮಲ್ಯ ಇನ್ನೊಂದು ಆರ್ಗ್ಯುನ ಮಾಡ್ತಾರೆ, ಅಂದ್ರೆ ನನ್ನ ಹತ್ರ ಇದ್ದಿದ್ದ ಪಾಸ್ಪೋರ್ಟ್ ವ್ಯಾಲಿಡ್ ಆಗಿತ್ತು, ಯಾವುದೇ ಕೋರ್ಟ್ ನನ್ನನ್ನ ಅಬ್ರಾಡ್ ಗೆ ಟ್ರಾವೆಲ್ ಮಾಡಕ್ಕೆ ಸ್ಟಾಪ್ ಮಾಡಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಪ್ರಕಾರ ಟ್ರಾವೆಲ್ ಮಾಡೋದು ಲೀಗಲ್ ಆಗಿದೆ ಅಂದ್ಮೇಲೆ ನನ್ನನ್ನ ಫ್ಯೂಜಿಟಿವ್ ಅಂತ ಯಾಕೆ ಕರೆದ್ರು ಅಂತ, ಅಂದ್ರೆ ಪರಾರಿ ಆದವನು ಅಂತ ಏನಕ್ಕೆ ಕರೆದ್ರು ಅಂತ. ಬಟ್ ಕ್ರಿಟಿಕ್ಸ್ ಇದನ್ನ ಕಂಪ್ಲೀಟ್ ಆಗಿ ಡಿನೈ ಮಾಡ್ತಾರೆ. ಅವರು ಲೀಗಲ್ ಟೆಕ್ನಿಕಾಲಿಟೀಸ್ ಪ್ರಕಾರ ಆರ್ಗ್ಯೂ ಮಾಡ್ತಾರೆ, ಅಂದ್ರೆ ಬ್ಯಾಂಕ್ ತನ್ನ ಸಾಲನ ವಾಪಸ್ ಪಡ್ಕೊಳ್ಳೋ ಟೈಮ್ ಅಲ್ಲಿ ದೇಶನ ಯಾಕೆ ಬಿಟ್ಟೆ ಅನ್ಬಿಟ್ಟು, ಅದು 1000 ಕೋಟಿ ಸಾಲ ಮಾಡಿ. ಅದಕ್ಕೆ ಈ ವಿಷಯದ ಮೇಲೆ ಇವತ್ತಿನವರೆಗೂ ಡಿಬೇಟ್ ನಡೀತಾನೆ ಇದೆ. ಅಂದ್ರೆ ವಿಜಯ್ ಮಲ್ಯ ಎಸ್ಕೇಪ್ ಆದ್ರ ಇಲ್ಲ ಲೀಗಲ್ ಆಗಿ ಭಾರತನ ಬಿಟ್ರ ಅಂತ. ವಿಜಯ್ ಮಲ್ಯ ಭಾರತನ ಬಿಟ್ಟ ಮೇಲೆ ಬರೀ ಕೋರ್ಟಲ್ಲಿ ಅಷ್ಟೇ ಸುದ್ದಿ ಆಗಿರ್ಲಿಲ್ಲ, ಪಬ್ಲಿಕ್ ಅಲ್ಲಿ ಅವ್ರಿಗಿದ್ದಿದ್ ಇಮೇಜು ಹಾಳಾಯ್ತು. ಕೋಟ್ಯಾಂತರ ಜನರಿಗೆ ಅವರೊಬ್ರು ಫ್ರಾಡ್. ಈಗ ಟಿವಿ ಚಾನೆಲ್ ಅಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ಎಲ್ಲಾ ಕಡೆನೂ ಅವ್ನ ಫೋಟೋನ ಹಬ್ಸಿದ್ರು. ಬಟ್ ಪಾಡ್ಕಾಸ್ಟ್ ಅಲ್ಲಿ ಈ ಫೋಟೋಗಳ ಬಗ್ಗೆನೂ ಒಂದಷ್ಟು ವಿಷಯಗಳನ್ನ ಹೇಳ್ತಾರೆ. ಅಂದ್ರೆ ಅವ್ರ ಪ್ರಕಾರ ಈ ಫೋಟೋಗ್ರಾಫ್ಸ್ ಇಂದ ಅವರು ಈಸಿ ಟಾರ್ಗೆಟ್ ಆಗೋದ್ರು ಅಂತ. ಅಂದ್ರೆ ಅವ್ರಿಗಿಂತ ಜಾಸ್ತಿ ಸಾಲನ ಬೇರೆ ಬೇರೆ ಬಿಸ್ನೆಸ್ ಗಳು ಮಾಡಿದ್ದಾರೆ. ಬಟ್ ಒಂದು ಹೆಸರು ಎಲ್ಲಾ ಕಡೆನೂ ಓಡ್ತಾ ಇತ್ತು, ವಿಜಯ್ ಮಲ್ಯ. ಅಂದ್ರೆ ಮೀಡಿಯಾದವರು ಯಾವ ತರ ಸುದ್ದಿನ ಹಬ್ಸಿದ್ರು ಅಂದ್ರೆ ವಿಜಯ್ ಮಲ್ಯ ಸೈಡ್ ಸ್ಟೋರಿ ಕೇಳಕ್ಕೆ ಯಾರು ರೆಡಿನೇ ಇಲ್ಲ ಅಂತ ಹೇಳ್ತಾರೆ. ಕಿಂಗ್ ಫಿಶರ್ ಏರ್ಲೈನ್ಸ್ ಕೊಲ್ಯಾಪ್ಸ್ ಆಯ್ತು, 1000 ಜನರಿಗೆ ಸಂಬಳ ಸಿಕ್ಕಿಲ್ಲ, ಬ್ಯಾಂಕ್ ತಾನ್ ಕೊಟ್ಟಿರೋ ಸಾಲನ ವಾಪಸ್ ಪಡ್ಕೊಳ್ಳೋದಕ್ಕೆ ಕಷ್ಟ ಪಡ್ತಾ ಇದೆ. ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಗಳು ಇವ್ರ ಮೇಲೆ ಸುಮಾರು ಕೇಸಸ್ ಗಳನ್ನ ಹಾಕಿದೆ. ಹಂಗಂದ್ರೆ ವಿಜಯ್ ಮಲ್ಯ ಮೀಡಿಯಾದವ್ರಿಗೆ ಬಲಿ ಆದ್ರ, ಇಲ್ಲ ಅಂದ್ರೆ ಮೀಡಿಯಾದವರು ಏನೇನಾಗಿದ್ಯೋ ಅಷ್ಟು ನಿಜವಾಗ್ಲೂ ತೋರಿಸಿದ್ರ? ಇವತ್ಗೂ ಕೂಡ ಈ ಪ್ರಶ್ನೆ ಸುಮಾರು ಜನರನ್ನ ಕಾಡ್ತಾ ಇದೆ. ಸುಮಾರು 2 ಡಿಕೇಡ್ಗಳಿಂದ ಈ ವಿಜಯ್ ಮಲ್ಯ ಕೇಸು ಇಂಡಿಯಾಸ್ ಮೋಸ್ಟ್ ಡಿಬೇಟೆಡ್ ಫೈನಾನ್ಷಿಯಲ್ ಕಾಂಟ್ರವರ್ಸೀಸ್ ಅಲ್ಲಿ ಒಂದಾಗಿದೆ. ಸೊ ಫೈನಲಿ ಈ ಪಾಡ್ಕಾಸ್ಟ್ ಅಲ್ಲಿ ವಿಜಯ್ ಮಲ್ಯ ತನ್ನ ಸೈಡ್ ಆಫ್ ದಿ ಸ್ಟೋರಿನ ಹಂಚ್ಕೊಂಡಿದ್ದಾರೆ. ಈ ದುಡ್ಡನ್ನ ನಾನು ಕದ್ದಿಲ್ಲ ಅಂತಾನೆ ಕ್ಲೇಮ್ ಮಾಡ್ತಾರೆ. ಅಂದ್ರೆ ಕಿಂಗ್ ಫಿಶರ್ ಏರ್ಲೈನ್ಸ್ ಕೊಲ್ಯಾಪ್ಸ್ ಆಗಿದ್ದು ಡ್ಯೂ ಟು ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್, ಹೈ ಫ್ಯೂಲ್ ಪ್ರೈಸ್, ಹಾಗೆ ಸುಮಾರು ಗವರ್ಮೆಂಟ್ ಪಾಲಿಸಿಯಿಂದ ಅಂತ ಹೇಳ್ತಾರೆ. ಹಾಗೆ ಬ್ಯಾಂಕ್ ಗಳಿಗೆ ಸುಮಾರು ಸೆಟಲ್ಮೆಂಟ್ ಆಫರ್ ನಾನು ಮಾಡಿದ್ದೆ ಅಂತಾನು ಹೇಳ್ತಾರೆ. ಬ್ಯಾಂಕ್ಸ್ ಸುಮಾರು 14,100 ಕೋಟಿ ಅವರ ಆಸ್ತಿಗಳ ಮೂಲಕ ವಸೂಲಿ ಮಾಡಿದ್ದಾರೆ ಅಂತಾನು ಹೇಳ್ತಾರೆ. ಅವ್ರು ಯಾವ ಡಾಕ್ಯುಮೆಂಟ್ಸ್ ನ ಪಾಡ್ಕಾಸ್ಟ್ ಅಲ್ಲಿ ತೋರಿಸಿದಾರೋ ಆ ಡಾಕ್ಯುಮೆಂಟ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ, ಚೆಕ್ ಮಾಡಿ. ವಿಜಯ್ ಮಲ್ಯ ಹೇಳಿರೋ ಪ್ರಕಾರ ನಾನು ಭಾರತ ಇಂದ ಎಸ್ಕೇಪ್ ಆಗಿಲ್ಲ ಅಂತ. ಬಟ್ ಲೀಗಲ್ ಸ್ಟೋರಿ ಇಲ್ಲಿಗೆ ಮುಗಿಯಲ್ಲ. ಇಡಿ ಇದನ್ನ ಮನಿ ಲಾಂಡ್ರಿಂಗ್ ಕೇಸ್ಗೆ ಕಂಟಿನ್ಯೂ ಮಾಡ್ತಾ ಇದೆ. CBI ಇದನ್ನ ಬ್ಯಾಂಕ್ ಫ್ರಾಡ್ ಅಂತಾನೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ. ಇಂಡಿಯನ್ ಕೋರ್ಟ್ಸ್ ಕೂಡ ಆರ್ಡರ್ ಇಶ್ಯೂ ಮಾಡಿದ್ದಾರೆ. UK ಕೋರ್ಟ್ಸ್ ಕೂಡ ಎಕ್ಸ್ಟ್ರಾಡಿಷನ್ ಕೇಸ್ ಹಾಕಿದ್ದಾರೆ. ಕೆಲವು ಆಸ್ತಿಗಳನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ, ಇನ್ ಕೆಲವು ಆಸ್ತಿಗಳಿಗೆ ಲೀಗಲ್ ಪ್ರೊಸೆಸಿಂಗ್ ನಡೀತಾ ಇದೆ. ಸುಮಾರು ಜನರು ವಿಜಯ್ ಮಲ್ಯಗೆ ಅನ್ಯಾಯ ಆಗಿದೆ ಅಂತ
ಅನ್ಕೊಂಡಿದ್ದಾರೆ. ಬಟ್ ಇನ್ ಕೆಲವರು ಇವ್ರಿಗೆ ಏನೇನ್ ಆಗ್ತಿದ್ಯೋ ಅದಕ್ಕೆ ಅವರೇ ಜವಾಬ್ದಾರಿ ಅಂತ ಹೇಳ್ತಾರೆ. ಈ ವಿಡಿಯೋ ಮಾಡಿದ್ದು ಯಾರು ಸರಿ ಯಾರು ತಪ್ಪು ಅಂತ ಡಿಸಿಷನ್ ತಗೊಳ್ಳೋದಕ್ಕಲ್ಲ, ಬದಲಿಗೆ ವಿಜಯ್ ಮಲ್ಯ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಅವ್ರ ಸೈಡ್ ಆಫ್ ದಿ ಸ್ಟೋರಿನ ತಿಳ್ಕೊಳ್ಳೋದಕ್ಕೆ. ಸೊ ಇಷ್ಟೊಂದು ವಿಚಾರಗಳನ್ನ ತಿಳ್ಕೊಂಡ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದನ್ನ ಬಿಟ್ಟು ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಜನ ಕಾಯ್ತಾ ಇರ್ತಾರೆ, ನಾನು ಕಾಯ್ತಾ ಇರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಬಗ್ಗೆ ಮಾತಾಡೋಣ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.